ಬಡವರ್ಗದ ಜನರು ಅರಣ್ಯದಂಚಿನ ಪ್ರದೇಶದಲ್ಲಿ ಸಣ್ಣದೊಂದು ಸೂರು ಕಟ್ಟಿದ್ರೂ ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಗುಡಿಸಲುಗಳಿಂದ ತೆರವು ಮಾಡುವ ಉದಾಹರಣೆಗಳು ಸಾಕಷ್ಟಿವೆ. ಆದರೆ ಪ್ರಭಾವಿ ವ್ಯಕ್ತಿಗಳು ಮಾತ್ರ ಸೂಕ್ಷ್ಮ ಅರಣ್ಯ ಪ್ರದೇಶದಲ್ಲಿ ಯಾರ ಅನುಮತಿ ಪಡೆಯದೆ ತಮಗೆ ಇಷ್ಟ ಬಂದ ಹಾಗೆ ಫಾರ್ಮ್ ಹೌಸ್ ನಿರ್ಮಾಣ ಮಾಡಿದ್ರು. ಯಾರೂ ಹೇಳುವರಿಲ್ಲ, ಕೇಳುವರಿಲ್ಲ. ಅಷ್ಟಕ್ಕೂ ಅಂತಹ ಪ್ರಭಾವಿ ವ್ಯಕ್ತಿ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಬಡವರ್ಗದ ಜನರು ಪೈಸಾರಿ ಜಾಗದಲ್ಲಿ, ಸರ್ಕಾರದ ಭೂಮಿಯಲ್ಲಿ ಅಥವಾ ಅರಣ್ಯ ಪ್ರದೇಶದ ಸನಿಹದಲ್ಲಿ ಗುಡಿಸಲು ನಿರ್ಮಾಣ ಮಾಡಿದ್ರು ಕಂದಾಯ ಇಲಾಖೆ ಅಧಿಕಾರಿಗಳು, ಅರಣ್ಯ ಪ್ರದೇಶದ ಅಧಿಕಾರಿಗಳು ಗುಡಿಸಲುಗಳಿಂದ ತೆರವು ಮಾಡ್ತಾರೆ. ಆದರೆ ಕೊಡಗಿನಲ್ಲಿ ವಸತಿ ಸಚಿವರ PA ಸರ್ಫರಾಜ್ ಖಾನ್ ಅವರು ತಮಗೆ ಇಷ್ಟ ಬಂದ ಹಾಗೆ ಯಾವ ಇಲಾಖೆ ಅನುಮತಿ ಪಡೆಯದೆ ಐಷಾರಾಮಿ ರೆಸಾರ್ಟ್ ಅನ್ನು ನಿರ್ಮಿಸಿದ್ದಾರೆ. ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಣಚಲಿನಲ್ಲಿ ರೆಸಾರ್ಟ್ ನಿರ್ಮಾಣವನ್ನ ಮಾಡಿದ್ದಾರೆ. ಅದರಲ್ಲೂ ಪುಷ್ಪಗಿರಿ ವನ್ಯಜೀವಿ ಧಾಮದ 540 ಮೀಟರ್ ವ್ಯಾಪ್ತಿಯಲ್ಲಿ ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ರೆಸಾರ್ಟ್ ಮಾಡಬೇಕಾದ್ರೆ ಮೊದಲಿಗೆ ಆ ಭೂಮಿಯಿಂದ ವಾಣಿಜ್ಯ ಉದ್ದೇಶಕ್ಕೆಂದು ಪರಿವರ್ತನೆ ಮಾಡಿಕೊಳ್ಳಬೇಕು. ಅದಕ್ಕೂ ಮುನ್ನ ಪಂಚಾಯಿತಿ, ಅರಣ್ಯ, ಪರಿಸರ ಮಾಲಿನ್ಯ ಹಾಗೂ ಕಂದಾಯ ಇಲಾಖೆಗಳಿಂದ ಅನುಮತಿಯನ್ನು ಪಡ್ಕೋಬೇಕು. ಆದರೆ ಇಲ್ಲಿ ಭೂ ಪರಿವರ್ತನೆಯನ್ನೇ ಮಾಡದೆ ಯಾವುದೇ ಇಲಾಖೆಗಳ ಅನುಮತಿ ಇಲ್ಲದೆ ರೆಸಾರ್ಟ್ ನಿರ್ಮಿಸಲಾಗ್ತಾ ಇದೆ. ಪರಿಸರ ಸೂಕ್ಷ್ಮ ವಲಯದ 540 ಮೀಟರ್ ವ್ಯಾಪ್ತಿಯಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಲು ಮುಂದಾಗಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ನಡೆಸಬೇಕು. ಇಲ್ಲದೆ ಹೋದಲ್ಲಿ ಪಕ್ಷದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಈಗ ನನಗೆ ಬಂದ ಮಾಹಿತಿ ಪ್ರಕಾರ ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಣಚಲ್ ಅಂತ ಹೇಳುವ ಪ್ರದೇಶದ ಆ ಗ್ರಾಮದಲ್ಲಿ ಏನು ಜಮೀರ್ ಅಹಮದ್ ಖಾನ್ ಅವರ PS ಪರ್ಸನಲ್ ಸೆಕ್ರೆಟರಿ ಯಾರು ಸರ್ಫರಾಜ್ ಖಾನ್ ಅಂತೇನೋ ಹೆಸರಿದೆ, ಎಲ್ಲ ಖಾನ್ಗಳದೇ ದರ್ಬಾರ್ ಇವತ್ತು. ಅವರು ಬಂದು ಇಲ್ಲಿ ಅರಣ್ಯದ ಅಂಚಿನಲ್ಲಿ ಅಂತ ನನಗೆ ಬಂದ ಮಾಹಿತಿ. ಅಲ್ಲಿ ವಿತೌಟ್ ಎನಿ ಪರ್ಮಿಷನ್, ಯಾವುದೇ ಸರ್ಕಾರದ ಅನುಮತಿ ಇಲ್ಲದೇ ಅವರು ದೊಡ್ಡ ರೆಸಾರ್ಟ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಾನು ವಿಡಿಯೋ ನೋಡಿದ್ದೇನೆ. ಸ್ಥಳಕ್ಕೆ ಹೋಗಲಿಕ್ಕೆ ಸಮಯ ಆಗಿಲ್ಲ, ಹೋಗುವಂಥದ್ದು ವ್ಯವಸ್ಥೆ ಮಾಡ್ಕೊಳ್ತೇನೆ. ಇದು ಕಾನೂನು ಬಾಹಿರ ಮಾಡಿದ್ದಾರೆ ಅಂತ ನನಗೆ ತಿಳಿದು ಬಂದ ವಿಚಾರ. ನಾನು ಕೇಳ್ತಾ ಇರೋದು, ಈ ಮಂತ್ರಿಗಳಿಗೆ, ಮಹೋದಯರಿಗೆ ಇಲ್ಲಿ ಅಕ್ರಮವಾಗಿ ರೆಸಾರ್ಟು ಮತ್ತೊಂದು ಮಾಡಲಿಕ್ಕೆ ಇವರಿಗೆ ಪರ್ಮಿಷನ್ ಇಲ್ಲದೇ ಅವರಿಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂತ ಸಂಬಂಧಪಟ್ಟ ಇಲಾಖೆಗಳು. ಒಂದಷ್ಟು ತಹಶೀಲ್ದಾರ್ ಇಲಾಖೆಯವರು ಅದೇನೋ ಕನ್ವರ್ಟ್ಸ್ ಮಾಡಲಿಕ್ಕೆ ಎಂಥದ್ದು ಸಣ್ಣ ಮನೆ ಕಟ್ಟಲಿಕ್ಕೆ ಒಂದು ಪರ್ಮಿಷನ್ ಅಂತೇನೋ ಕೊಟ್ಟಿದ್ದಾರಂತೆ. ಅದು ಕಾನೂನು ಬಾಹಿರ ಅಂತ ಏನು ಹೇಳಕ್ಕೆ ಬರಲ್ಲ, ಅದು ಸ್ಟಡಿ ಮಾಡಬೇಕಾಗಿದೆ ನಾನು. ಅರಣ್ಯದ ಅಂಚಿನಲ್ಲಿ ಯಾವುದೇ ಕಾರಣಕ್ಕೆ ಇದು ಪಶ್ಚಿಮ ಘಟ್ಟ ವ್ಯಾಪ್ತಿಗೆ ಬರುವಂಥದ್ದು ಮತ್ತು ರಿಸರ್ವ್ ಫಾರೆಸ್ಟಿಗೆ ಬರುವಂಥದ್ದು, ಯಾವುದೇ ಕಾರಣಕ್ಕೆ ಅರಣ್ಯದಿಂದ ಪರ್ಮಿಷನ್ ಕೊಡೋಕ್ಕೆ ಬರಲ್ಲ. ಹಾಗಾಗಿ ಕಾನೂನು ಬಾಹಿರ ಅಂತ ನಾನು ಹೇಳ್ತಾ ಇದ್ದೇನೆ. ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಅರಣ್ಯದ ಅಂಚಿನಲ್ಲಿ ಒಬ್ಬ ಕೋವಿ ಜಮ್ಮ ಅಥವಾ ಕೋಮಿ ಲೈಸೆನ್ಸ್ ಕೊಡಲಿಕ್ಕೂ ಕೂಡ ಅರಣ್ಯದವರು ಅದಕ್ಕೆ ತೊಂದರೆ ಕೊಡಿಸೋ ನಾನು ಅನುಭವಿಸ್ತೀವಿ. ಅದ್ರ ಜೊತೆಗೇ ಇವತ್ತು ನಮ್ಮ ಮುಕ್ಕೋಳು ಗ್ರಾಮದ ಕಾಳಚಂಡ ನಾಣಿಯಪ್ಪ ಅಂತ ಹೇಳೋರ ಏಲಕ್ಕಿ ತೋಟನೂ ಕಡ್ದು ಹಾಕಿದ್ರು. ಅದು ಪೈಸರಿ ಜಾಗ, ಅದು ಅರಣ್ಯಕ್ಕೂ ಅಲ್ಲ, ಅರಣ್ಯ ಪಕ್ಕದಲ್ಲೂ ಇಲ್ಲ ಅಂತ ನನಗೆ ಬಂದ ಮಾಹಿತಿ. ಆದರೆ ಇವರು ಅರಣ್ಯದವರು ಕೂಡ ಇದನ್ನು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂತ ಅನಿಸಿಕೆ. ನಮ್ಮ ದೊಡ್ಡ ಮಂತ್ರಿಗಳು, ಮಹಾರಾಜರು ಅಂತ ಹೇಳಿ ಅದು ಏನು ಅವ್ರಿಗೆ ಬೆಂಬಲ ಕೊಡ್ತಿದ್ದಾರೋ ಅಂತ ಏನು ಗೊತ್ತಿಲ್ಲ, ಅಲ್ಲ ಮಾಹಿತಿ ಇಲ್ಲವೋ ಅಂತ ಗೊತ್ತಿಲ್ಲ. ನಿನ್ನೆ ಮೊನ್ನೆ ಒಂದು ಯಾವುದು ಚಾನಲ್ ಅವರಿಗೆ ನಾನು ಹೇಳಿದ್ದೇನೆ, ಇವತ್ತು ನಿಮ್ಮ ಮುಖಾಂತರ ವಾಹಿನಿಗಳಲ್ಲಿ ವಿವರಣೆ ಕೊಡ್ತಾ ಇದ್ದಾನೆ. ಅಕ್ರಮ ಏನು ಮಾಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಆದಷ್ಟು ಶೀಘ್ರ ವಿತಿನ್ 8 ದಿನಗಳ ಒಳಗೆ ಅದನ್ನು ಡೆಮಾಲಿಷ್ ಮಾಡುವಂಥ ಕೆಲಸ ಕೂಡ ಕಾನೂನು ಭಾಗದಲ್ಲಿ ಆಗಬೇಕು ಅಂತ ನಾನು ಒತ್ತಾಯ ಕೂಡ ಮಾಡ್ತಾ ಇದ್ದೇನೆ. ಮತ್ತು ಒಂದು ವಾರದೊಳಗೆ ನಾನು ಸ್ಥಳ ಪರಿಶೀಲನೆಗೂ ಕೂಡ ಹೋಗ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೆ ಆ ರೆಸಾರ್ಟ್ ಏನಿದೆ ಅದನ್ನು ಡೆಮಾಲಿಷ್ ಆಗಲೇಬೇಕಾಗಿದೆ. ಯಾಕೆ ಅಂತಂದರೆ ಕೊಡಗಿನ ಏನು ಮೂಲ ನಿವಾಸಿ ಇರ್ಬೋದು, ಕೊಡಗಿನ ಜನಗಳಿರ್ಬೋದು, ಅನೇಕ ಜನಗಳಿಗೆ ಇವತ್ತು ಮನೆ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಒಂದು ಕಡೆಯಿಂದ ಯಾವ ಅರಣ್ಯದ ಭಾಗದಲ್ಲಿರುವಂಥ ಗ್ರಾಮಸ್ಥರಿಗೆ ವನ್ಯಜೀವಿಗಳ ಹಾವಳಿ, ಇನ್ನೊಂದು ಕಡೆ ಈ ಸರ್ಕಾರಿ ಅಧಿಕಾರಿಗಳಿಂದ ಹಾವಳಿ, ಇನ್ನೊಂದು ಕಡೆಗೆ ಇವರು ಬೇಕಾದ ಇದ್ದವರಿಗೆ ಬೆಂಬಲ ಕೊಟ್ಕೊಂಡು ಇವರು ಅಕ್ರಮವನ್ನು ನಡೆಸೋಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಇದು ಕೊಡಗು, ಇದು ಧರ್ಮಸ್ಥಳ ಅಲ್ಲ, ಇದು ಛತ್ರ ಅಲ್ಲ. ಯಾವನೇವನ ಬಂದು ಕೊಳ್ಳೆ ಹೊಡ್ಕೊಂಡು ಏನೇನೋ ಮಾಡಲಿಕ್ಕೆ ಹೋಗಲಿಕ್ಕೆ ನಾವು ಬಿಡುವಂಥ ಜನ ಅಲ್ಲ. ನೋಡೋ ಯಾವ ಮಟ್ಟಕ್ಕೆ ತಲುಪ್ತಾರೆ. ಮಂತ್ರಿಗಳು ಇನ್ನೊಬ್ಬರು ಇರ್ಬೋದು, ಇದರ ಮುಖಾಂತರ ಒತ್ತಾಯ ಕೂಡ ಬರ್ಬೋದು ಮುಂದಿನ ಸಾರ್ವಜನಿಕರೆಲ್ಲ ಒಟ್ಟಾಗಿ
ಎಲ್ಲ ಒಂದು ತೀರ್ಮಾನಕ್ಕೆ ಬಂದು ಈ ಯಾರು ನಿಮ್ಮ PSಗಳಿದ್ದಾರೆ, ಇನ್ನೊಬ್ಬರಿದ್ದಾರೆ, ಅದನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂಥ ವ್ಯವಸ್ಥೆ ಕೂಡ ಸದ್ಯದಲ್ಲೇ ನಾವು ಮಾಡುವಂಥ ವ್ಯವಸ್ಥೆ ಮಾಡ್ತೇವೆ. ಆದರೆ ಈ ಕಾರಣದಿಂದ ಯಾವುದೇ ವ್ಯವಸ್ಥೆ ಇವರು ಮುಂದುವರಿಕೆ ನಾವು ಬಿಡಲ್ಲ ಅಂತ ಹೇಳುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಬಂಧುಗಳೇ. ಇಂದು ಈ ಅಕ್ರಮ ರೆಸಾರ್ಟ್ ನಿರ್ಮಾಣ ಕಾರ್ಯ ನಡೆಸ್ತಾ ಇರುವ ಬಗ್ಗೆ ಮಡಿಕೇರಿ ತಹಶೀಲ್ದಾರ್ ಅವರಿಂದ ಕೇಳಿದರೆ, ಸರ್ಫರಾಜ್ ಖಾನ್ ಅವರು ಫಾರ್ಮ್ ಹೌಸ್ಗೆಂದು ಅನುಮತಿ ಪಡೆದಿದ್ದಾರೆ. ಅದರಂತೆ 2023 ಡಿಸೆಂಬರ್ 12ರಂದು ಅನುಮತಿಯನ್ನು ನೀಡಿದ್ದೇವೆ. ಫಾರ್ಮ್ ಹೌಸ್ ನಿರ್ಮಿಸಬೇಕಾದರೂ ಕೆಲವು ನಿಯಮಗಳಿವೆ. ತಮ್ಮ ಹೆಸರಿನಲ್ಲಿರುವ ಒಟ್ಟು ಭೂಮಿಯ 10% ಮಾತ್ರವೇ ಫಾರ್ಮ್ ಹೌಸನ್ನು ನಿರ್ಮಿಸಬಹುದು. ಆದರೆ ಇವರು ಆ ವಿಸ್ತೀರ್ಣಕ್ಕಿಂತಲೂ ಹೆಚ್ಚಿನ ಪ್ರದೇಶದಲ್ಲಿ ರೆಸಾರ್ಟ್ ನಿರ್ಮಾಣ ಜೊತೆಗೆ ಅದರ ಮುಂಭಾಗದಲ್ಲಿ ಬೃಹತ್ ಪ್ರಮಾಣದ ಈಜುಕೊಳ ನಿರ್ಮಾಣಗೊಂಡಿದೆ. ಕೇಂದ್ರ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಧಿಸೂಚನೆಯಲ್ಲಿ ಇರುವಂತೆ ಇದು ಪರಿಸರ ಸೂಕ್ಷ್ಮ ವಲಯ ಪುಷ್ಪಗಿರಿ ವನ್ಯಧಾಮ ಪರಿಸರ ಸೂಕ್ಷ್ಮ ವಲಯವಾಗಿದೆ. ಇದು ಗೊತ್ತಾದ ಬಳಿಕ 2025 ಮೇ 8ರಂದು ಮೊದಲು ಗ್ರಾಮ ಆಡಳಿತಾಧಿಕಾರಿಯಿಂದ ಸ್ಥಳ ಪರಿಶೀಲನೆಯನ್ನು ಮಾಡಿಸಿದ್ದೇವೆ. ಸ್ಥಳ ಪರಿಶೀಲಿಸಿ ತಹಶೀಲ್ದಾರ್ ಅವರಿಗೆ ವರದಿಯನ್ನು ಸಲ್ಲಿಸಿದ್ದು, ಈ ವರದಿ ಆಧಾರದಲ್ಲಿ 2025 ನವೆಂಬರ್ 26ರಂದು ಸರ್ಫರಾಜ್ ಖಾನ್ ಅವರಿಗೆ ನೋಟಿಸ್ ನೀಡಲು ಮುಂದಾಗಿದ್ದೆವು. ಆದರೆ ಸ್ಥಳದಲ್ಲಿ ಸರ್ಫರಾಜ್ ಇಲ್ಲದ ಹಿನ್ನೆಲೆ ನೋಟಿಸ್ ಚುಟುಕಾಸಿ ಬರಲಾಗಿತ್ತು. ಹೀಗೆ ಚುಟುಕಾಸಿಯ ಬಳಿಕ 10 ದಿನಗಳಲ್ಲಿ ಸರ್ಫರಾಜ್ ಖಾನ್ ಅವರು ಉತ್ತರಿಸಿದ್ದಾರೆ. ಅವರಿಗೆ ಕನ್ವರ್ಷನ್ ಮಾಡಿಕೊಳ್ಳಿ ಎಂದು ಮಾಹಿತಿ ನೀಡಲಾಗಿದೆ ಎಂದಿದ್ದಾರೆ. ಏನು ಇದು ಗಾಳಿಬೀಡು ಇದರಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸರ್ಫರಾಜ್ ಖಾನ್ ಅನ್ನೋರದ್ದು ಹೆಸರಲ್ಲಿ RTC ನಡೀತಾ ಇದೆ. ಅಲ್ಲಿ ಅವರು ಸರ್ಫರಾಜ್ ಖಾನ್ ಅನ್ನೋರು ಫಾರ್ಮ್ ಹೌಸ್ಗೆ ಪರ್ಮಿಷನ್ ತೊಗೊಂಡಿದ್ದಾರೆ. ನಮ್ಮ ಹಳೆ ಇವರು ಇದ್ದಾಗ ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ದಾರೆ. ಮತ್ತು ಇವಾಗೇನು ಕಂಪ್ಲೇಂಟ್ ಆಗಿದೆ ಅಂತಂದರೆ ಅಲ್ಲಿ ಫಾರ್ಮ್ ಹೌಸ್ದು ಇದನ್ನು ಬಿಟ್ಟು ಬೇರೆ ಕಮರ್ಷಿಯಲ್ ಪರ್ಪಸ್ ಆಗಿ ಏನೋ ಕಟ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಆಗಿತ್ತು. ಅದ್ರ ಪ್ರಕಾರ ನಾವು ನಮ್ಮ ಇಲಾಖೆಯಿಂದ, ರೆವೆನ್ಯೂ ಇಲಾಖೆಯಿಂದ ನೋಟಿಸ್ನ ಇಶ್ಯೂ ಮಾಡಿದ್ದೀವಿ. ಇಶ್ಯೂ ಮಾಡಿದಾಗ ಡಿಸೆಂಬರ್ ಟೈಮಲ್ಲಿ ನೋಟಿಸ್ ಇಶ್ಯೂ ಮಾಡಿದ್ವಿ. ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ. ಇವಾಗ ನಾವು ಫಾರ್ಮ್ ಹೌಸ್ಗೆ ಪರ್ಮಿಷನ್ ತೊಗೊಂಡಿದ್ದು ಅದನ್ನೇ ಮಾಡ್ತಾ ಇರೋದು ಅಂದ್ಬಿಟ್ಟು, ಬಟ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಅಂದ್ಬಿಟ್ಟು ಏನೋ ಕಂಪ್ಲೇಂಟ್ ಆಗ್ತಾಯಿದೆ. ಆ್ಯಕ್ಚುಲಿ ಫಾರ್ಮ್ ಹೌಸ್ ಅಂತಂದರೆ ಟೋಟಲ್ ಏರಿಯಾ ಏನಿದೆ 10% ಆಫ್ ದ ಲ್ಯಾಂಡಲ್ಲಿ ಅವ್ರಿಗೆ ಕಟ್ಟೋದಕ್ಕೆ ಪರ್ಮಿಷನ್ ನಾವು ಕೊಡ್ತೀವಿ. ಅಗ್ರಿಕಲ್ಚರಲ್ ಪರ್ಪಸ್ಸು ಈ ಥರದ್ದು ಸಾಮಗ್ರಿಗಳು ಈ ಥರದ್ದು ಇಟ್ಕೊಳ್ಳೋಕ್ಕೆ ನಾವು ಫಾರ್ಮ್ ಹೌಸ್ಗೆ ಪರ್ಮಿಷನ್ ಕೊಡ್ತೀವಿ. ಅದು ಏನಾದರೂ ವೈಲೇಷನ್ ಆಗಿದ್ದರೆ KLR ಆ್ಯಕ್ಟ್ ಪ್ರಕಾರ ಅವರಿಗೆ ಏನೋ ಒಂದು ಅದ್ರ ಪ್ರಕಾರ ಫೈನ್ ಇರುತ್ತೆ. ಆ ಫೈನ್ನ ಪುಟಪ್ ಮಾಡಿಸಿ ನೆಕ್ಸ್ಟ್ ಅವರು ಕನ್ವರ್ಷನ್ ಮಾಡ್ಕೊಬೇಕು. ಅದನ್ನು ಅಪ್ಲಿಕೇಶನ್ ಹಾಕಿ ಅದನ್ನು ಕನ್ವರ್ಷನ್ ಮಾಡಿಸ್ಕೊಬೇಕು. ಮತ್ತು ಅದು ಏನು ಆನ್ಸರ್ ಮಾಡಿದ್ದಾರೆ ಅದು ನೋಡಿಕೊಂಡು ಮುಂದಿನ ಕ್ರಮ ಏನು ಹೋಗಬೇಕು ಅದನ್ನು ನಾವು ಮಾಡ್ತೀವಿ. ಪ್ರಾಪರ್ಟಿ ಅರೌಂಡು ಅದ್ರ ಬಗ್ಗೆ ಕರೆಕ್ಟಾಗಿ ಒಂದು 5-6 ಎಕರೆ ಇರ್ಬೋದು ಪ್ರಾಪರ್ಟಿ. ಅದು ನಾವು RTC ಕೊಡ್ತೀವಿ. RTC ನೋಡ್ಬಿಟ್ಟು 10% ಆಫ್ ದ ಲ್ಯಾಂಡ್ 10% ಆಫ್ ದ ಲ್ಯಾಂಡ್ಗೆ ತೊಗೊಂಡಿದ್ದಾರೆ ಕನ್ವರ್ಷನ್ಗೆ. ಅದ್ರ ಇದಕ್ಕೆ ತೊಗೊಂಡಿದ್ದಾರೆ. ಅದು ಕೊಟ್ಟಿದ್ದಾಗ ಅದು ಮಾಡಿಸ್ಬೇಕು. ಅದು ಅಳತೆ ಮಾಡಿಸಿ ಅದ್ರ ಮೇಲೆ ಏನಾದ್ರು ಎಕ್ಸ್ಟ್ರಾ ಆಗಿದೆಯಾ ಏನು, ಯಾಕಂದರೆ ಅವ್ರದ್ದು ಟೋಟಲ್ ಪ್ರಾಪರ್ಟಿ ಎಷ್ಟಿದೆ ಏರಿಯಾ ಅದ್ರ ಜೊತೆಗೆ 10%ಅಲ್ಲೇ ಕಟ್ಸಿದಾರ ಏನು ಅನ್ನೋದನ್ನು ಮಾಡಿಸ್ಬೇಕು. ಸರ್ವೆ ಮಾಡಿಸಿ ನಾವು ಹೇಳ್ಬೇಕಾಗತ್ತೆ. ಅದನ್ನು ದೂರು ಕೊಟ್ಟಿದ್ದು ಅಂದರೆ ಡಿಸೆಂಬರ್ ಟೈಮಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ನೋಟಿಸ್ ಇಶ್ಯೂ ಮಾಡಿದ್ವಿ. ಅವರಿಗೆ ನೋಟಿಸ್ ಇಶ್ಯೂ ಮಾಡಿ ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ. ಏನು ಲಾಸ್ಟ್ ವೀಕ್ ಏನೋ ಕೊಟ್ಟಿದ್ದಾರೆ ಅಂತ. ಅದನ್ನು ನಾವು ತನಿಖೆ ಮಾಡಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಬಿಟ್ಟು ನಾವು ನೆಕ್ಸ್ಟ್ ಕ್ರಮ ಏನು ತೊಗೋಬೇಕು ಅದು ಮಾಡ್ತೀವಿ. ಪಂಚಾಯತಿಲೂ ಪರ್ಮಿಷನ್ ತೊಗೊಂಡಿದ್ದಾರಂತೆ. ಅದ್ರದ್ದು ಡಾಕ್ಯುಮೆಂಟನ್ನು ತೊಗೊಂಡಿದ್ದೀನಿ ಅಂತ ಹೇಳಿದ್ರು. ಪರ್ಮಿಷನ್ ತೊಗೊಂಡಿದ್ದಾರಂತೆ ಅದರದ್ದು. ಮತ್ತು ನಮ್ಮ ಕಡೆಯಿಂದ ಫಾರ್ಮ್ ಹೌಸ್ಗೆ ಅಂತ ಪರ್ಮಿಷನ್ ಕೊಟ್ಟಿರ್ತೀವಿ. ಫಾರ್ಮ್ ಹೌಸ್ಗೆ ಗೋಡಾನ್ಗಳಿರಬೇಕು. ಅಗ್ರಿಕಲ್ಚರ್ ಪರ್ಪಸ್ಗೆ ಮತ್ತು ಅಗ್ರಿಕಲ್ಚರ್ ಕೆಲಸ ಮಾಡೋಂಥವ್ರಿಗೆ ಉಳ್ಕೊಳ್ಳೋಕ್ಕೆ ಮನೆ, ಇದಕ್ಕೆ ನಾವು ಫಾರ್ಮ್ ಹೌಸ್ ಪರ್ಮಿಷನ್ ಕೊಡ್ತೀವಿ. ಬೇರೆ ಆ್ಯಕ್ಟಿವಿಟೀಸ್ಗಳು ಮಾಡಬಾರ್ದು. ಆ್ಯಕ್ಚುಲಿ ಆ ಥರ ಇದ್ದರೆ ಅವ್ರು ಕನ್ವರ್ಷನ್ ಮಾಡಿಸ್ಕೊಬೇಕಾಗತ್ತೆ. ಅದನ್ನು ನೆಕ್ಸ್ಟು ಅದನ್ನು ಕನ್ವರ್ಷನ್ ಮಾಡಿಸ್ಕೊಂಡು ಏನು ಅಸ್ತಿನಿಂದ ಕಟ್ಟಿರೋದಕ್ಕೆ KLR ಆ್ಯಕ್ಟ್ ಪ್ರಕಾರ ಫೈನ್ ಇದೆ. ಅದನ್ನು ಹಾಕಿ ಅವ್ರಿಗೆ ನೆಕ್ಸ್ಟು ಕನ್ವರ್ಷನ್ ಕೂಡ ಮಾಡೋದು. ಒಟ್ನಲ್ಲಿ ಸರ್ಕಾರಕ್ಕೆ ವಂಚಿಸಿ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಮಾಡಲು ಮುಂದಾಗಿರುವ ವಸತಿ ಸಚಿವ ಅವರ PAಗೆ ಯಾವುದೇ ಮಾನದಂಡಗಳು ಇಲ್ಲದೆ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೊಂದು ನ್ಯಾಯ, ಕಾಂಗ್ರೆಸ್ನವರಿಗೊಂದು ನ್ಯಾಯವೇ ಎಂದು ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲುಮನೆ, ಕೊಡಗು ಚಾನಲ್, ಮಡಿಕೇರಿ.